ಐವರ ಕಾಂತಿ ಎನಿಸಿದೆ ಚಿಂತೆ ಐವರ ಕಾಂತಿ ಎನಿಸಿದೆ ಚಿಂತೆ ತಳೆರೆ ಪರಿಭವ ಸವಿಸಿದೆ ಜೀವ ತಳೆರೆ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನ ವರತ ನಿಜಾದ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರ ಜ್ವಲಿಸುವುದನ ವರತ ದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸದಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಎಳೆದದ್ದು ಆಯಿತು. ನೀನು ಮುಂದಾದ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಜ್ಜೆ ಹೆಚ್ಚಿಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವುದು? ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯೇ, ಏನಾಯಿತು? ಭೀಮಳಾಗಿ ವರ ಪತ್ನಿಯಾಗಿ ಮರುಗುವೆ ತೈಕೆ ಮರುಗಲೇ ತೈಕೆ ಕಾಂತೆ ಕಾಂತೆ ವರ ಭೀಮಳಾಗಿ ವರ ಪತ್ನಿಯಾಗಿ ಮರುಗುವೆ ತೈಕೆ ಮರುಗಲೇ ತೈಕೆ ಪಾಂಡು ಪುತ್ರನ ಪತ್ನಿಯಾಗಿ ನೀನು ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಚಂಡ ಚಿಂತೆಯಿಂದ ಗರುಕೋಪದಿಂದ ದೊರಕುವುದೇ ಕೋಮಲಾಂಗಿಯೇ ಕೋಮಲಾಂಗಿಯೇ ಕಾಂತೆ ಕಾಂತೆ ವರ ಭೀಮಳಾಗಿ ವರ ಪತ್ನಿಯಾಗಿ ಮರುಗುವೆ ತಗೆ ಮರುಗಲ್ಲೇ ತಗೆ. ದೇವಿ, ಏನಾಯಿತು? ಏಕಿಷ್ಟು ನಿಷ್ಕಾರಣೆಯಾಗಿ ಹೇಳುತ್ತಿರುವೆಲ್ಲ? ಕಾರಣವಾದರೇನು? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುತ್ತವೆ. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದಾದ್ರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವರು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಅಪರಾಧಿನ ಸ್ತ್ರೀ ಜಾತಿ ಅನ್ನೋದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ಈ ನಮ್ಮ ಸಮಾಜದ ನಿಯಮ. ಅದಕ್ಕೆ ಭಗವತ್ ಸ್ವರೂಪರಾದ ಮಹಾಋಷಿಗಳು ಮಾಡಿದ ಆಜ್ಞೆಯಲ್ಲವೇ? ಓಹೋ, ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕವೂ ಬಿಟ್ಟಿದ್ದಲ್ಲ. ದ್ರೌಪದ ಪ್ರಿಯತಮೇ, ಅಣ್ಣನ ಅಪರಾಧವನ್ನು ಕ್ಷಮಿಸಿ ಬಿಡುವಂತೆ ಅದೆಷ್ಟೋ ಸಾರಿ ನಾನು ನಿನ್ನಲ್ಲಿ ಬೇಡಿಕೊಳ್ಳಲಿಲ್ಲವೇ? ಆದದ್ದಾಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೀಗಿರಲು ಕಾರಣವೇನೆಂಬುದನ್ನು ನನಗೆ ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು?
ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ಅದು ಅಂದಿನ ಮಾತು. ಇಂದು ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಓಹೋ, ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಮಿ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನ್ನು ಕಳಿಸಿದ್ದಾರೆ. ಇನ್ನೇನು ಸಂಧಿಯಾಗುವುದು, ಆಗಲಾದ್ರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಮುಡಿಗಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ಸಬಲವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ಯಾರು, ನಮ್ಮ ಅಣ್ಣನಾದ ಶ್ರೀಕೃಷ್ಣನಲ್ಲವೇನು? ಕೃಷ್ಣ. ಗೋಪಿಕಾಂಗರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ನಿನ್ನ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನನಗೀಗಾಗಬಹುದೆಂದು ತಿಳಿದಿತ್ತು. ಅದು ಸರಿ ಬಿಡು. ಆ ಭಾಗವತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೆ. ಅದೇ ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ಆಹಾ, ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಭಾನುಮತಿ ಎಂಬುದಾಗಿ. ಆಹಾ, ಬಾಪು ಪಾಂಚಾಲಿ ಬಾಪು. ಜಾಣೆ ಮುದ್ದಾಡುವೆನು ಬಾರಿ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಮುದ್ದಾಡುವೆನು ಬಾರಿ. ಪ್ರಾಣೇಶ್ವರ, ನನ್ನನ್ನು ನೋಡಬಾರದೆ? ನೋಡುತ್ತಿದೆಯಲ್ಲ. ಕುರುಕುಲ ಅದ ಮರ ಕೆಣಕುತ ರಣ್ಣದೋಳ್ ಕುರುವಂಶವನೇ ನಾಳವಗೈವೆ. ಕುರುಕುಲ ಅದ ಮರ ಕೆಣಕುತ ರಣ್ಣದೋಳ್ ಕುರುವಂಶವನೇ ನಾಳವಗೈವೆ. ಕುರುಳದು ಸಾಧನ ಹೊರಗಲು ಬಗೆಯೋ. ಕುರುಳದು ಸಾಧನ ಹೊರಗಲು ಬಗೆದು ಬಿಚ್ಚಿದ ಮುಡಿಯ ಕಟ್ಟುವೆ ನಿಂತ. ಗಾಳಿ ಮುದ್ದಾಡುವೆ ಈ ಭೀಮನ ಪ್ರೀತಿಯ ರಾಣಿ. ಜಾಣೆ ಬಲು ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರಿ. ಬಾಪು ಪಾಂಚಾಲಿ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಚತುರಳು, ಮಹಾ ಚತುರಳು. ಪ್ರಾಣೇಶ್ವರ, ಆದರೂ ನೀವು ಎಲ್ಲವನ್ನು ಮರೆತು ಹೋದಂತೆ ಕಾಣಿಸುತ್ತಿರುವುದಲ್ಲವೇ? ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೆ ಏನನ್ನು ಹೇಳಿದರಲ್ಲವೇ ಪ್ರಿಯ? ಪುನಃ ನನ್ನ ಬಾಯಿಂದ ಅನ್ಯ ಪ್ರತಿಜ್ಞ ವಾಕ್ಯಗಳನ್ನು ನಡೆಸಲು ಅಪೇಕ್ಷಿಸುವೆಯಾ? ಹೇಳಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏರಿಯಲ್ಲ ಈ ನಿನ್ನ ಪ್ರಚಂಡ ಭೀಮ. ಆಹಾ, ನಿಜವೇ ನಿಜವೇ. ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆಡ್ದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನೋ? ಕುಲ ಕೌರವರ ಬಾಳು ಗೆಡಿಸುವೆ ತಾಳು ತಾಳು ನೀ ಶುಭಮತಿಯೇ. ಕುಲ ಕೌರವರ ಬಾಳು ಗೆಡಿಸುವೆ ತಾಳು ತಾಳು ನೀ ಶುಭಮತಿಯೇ. ಸೈರಿಸೆ ಈ ಪರಿಯಲು ದರೆಯಳು, ಸೈರಿಸೆ ಈ ಪರಿಯಲು. ದುರದಳಿಗಲೇ ಕುರುಕುಲವೆಲ್ಲ ಸಗೆ ಪಡೆಯುವೆನು ಕಾಂತೆಯೇ. ದುರದಳಿಗಲೇ ಕುರುಕುಲವೆಲ್ಲ ಸಗೆ ಪಡೆಯುವೆನು ಕಾಂತೆಯೇ. ಕುರುಳ ಕೌರವರ ಸಿಗಿದು ಬಗೆದುನ ಕುರುಳ ಕೌರವರ ಸಿಗಿದು ಬಗೆದುನ. ಸೈರಿಸೆ ಈ ಪರಿಯಲು ದರೆಯಳು, ಸೈರಿಸೆ ಈ ಪರಿಯಲು. ನನ್ನನ್ನು ಕೆರಳಿಸಬೇಡ ಪಾಂಚಾಲೆ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾವನೆಯನ್ನು ತೊಡಗಲಿ. ಬಲು ಆತುರದಿಂದ ನಾನು ಯುದ್ಧವನ್ನೇ ಬಯಸುವೆನು. ಧರ್ಮಪಾರಾಯಣದ ಆ ಯುಧಿಷ್ಠಿರನ, ಆ ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅಣ್ಣ, ಅಲ್ಲಿ ನೋಡು,
ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಕೇಸರಿಯಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಿನ್ಯಾರಿಂದಲೂ ಸಾಧ್ಯವಿಲ್ಲ. ಸಹೋದರ ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿರುವರು. ಕೌರವರನ್ನ ಯುದ್ಧಕ್ಕಿಂತ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದಕ್ಕಿಂತ ಈ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದಕ್ಕಿಂತ ಅಸಾಧ್ಯವಾಗಿದೆ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುದಲು ಸರಿಯಾದ ಉತ್ತರವನ್ನು ಕೊಡಬಹುದಲ್ಲವೇ? ಅಗ್ರಜ, ಸರಿಯಾದ ಸಮಯಕ್ಕೆ ಬಂದಿರಿ. ನನಗೆ ಯಾರೊಂದಿಗೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿರುವೆ. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹಿಂದೆ ತಿಳಿಸಿ ಬಿಡುವೆನು. ಸಂಧಿಯ ಪ್ರಸ್ತಾವನೆಯು ನಿಮಗೆ ಉಚಿತವಾಗಿರಬಹುದು. ಅರ್ಜುನನು ಅನುವಾದಿಸಬಹುದು, ನಕುಲ ಸಹದೇವರದನ್ನು ಸಮ್ಮತಿಸಬಹುದು. ಆದರೆ ಈ ದೋಷ ಪ್ರವೃತ್ತಿಯು ಪಾಂಡವರ ಕಳಂಕ ಎಂದು ಬಯಸುವೆ. ದರಿದ್ರ ಭಿಕ್ಷುಕಗಳಂತೆ ಕಂಡ ಮನೆಯವರ ಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನೇನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಅಪಹಾಸ್ಯ ಎನಿಸಬಹುದು. ಆದರೆ ಒಂದು ನಿಮಿಷ ಕೂಡವೂ ನಾನಿದನ್ನು ಸಹಿಸಲಾರೆನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗಡೆ ಈಗದ ಜಗದ ಮಹಾಯುಧ, ಈಗದ ಅಗ್ರಜ, ಈಗದ ಜಗದ ಮಹಾಯುಧ, ಈಗದ ಧರ್ಮಬಾಂಧ ದುರ್ಯೋಧನರನು ಜರ ದುರಾಗ್ರಗಳನ್ನ ದುರ ಸಭೆ ಎದುರ ಅಗ್ರಜ ಧರ್ಮದಾಂಧ ದುರ್ಯೋಧನರನು ಜರ ದುರಾಗ್ರಗಳನ್ನ ದುರ ಸಭೆ ಎದುರು ಧರ್ಮದಾಂಧರ ಧರ್ಮವ ಮುರಿದು ಮಾಡ್ತಾರೆ. ಧರ್ಮದಾಂಧರ ಧರ್ಮವ ಮುರಿದು ಧರ್ಮಗೈದುದರೆ ಭಾರವರಿಸುವ ಧರ್ಮಗೈದುದರೆ ಭಾರವರಿಸುವ ಈಗದ ಜಗದ ಮಹಾಯುಧ, ಈಗದ ಅಗ್ರಜ ಅಷ್ಟ ಆಸತಿ ದುಷ್ಟ ಕೌರವರ ಮೆಟ್ಟಿ ಸಮರದೋ ಮುಷ್ಟಿಯುತ್ತದೆ. ಅಷ್ಟ ಆಸತಿ ದುಷ್ಟ ಕೌರವರ ಮೆಟ್ಟಿ ಸಮರದೋ ಮುಷ್ಟಿಯುತ್ತದೆ. ಅಡಿಯ ನೆಟ್ಟಿ ಗದೆಯ ಕೊಟ್ಟೆ, ಅಡಿಯ ನೆಟ್ಟಿ ಗದೆಯ ಕೊಟ್ಟೆ, ಕಟ್ಟಿ ತಲೆ ಭಾರವನಿಸುವ ಈಗ ಕಟ್ಟಿ ತಲೆ ಭಾರವನಿಸುವ ಈಗದ ಜಗದ ಮಹಾಯುಧ, ಈಗದ ನಾನು ಮತ್ತು ನನ್ನ ಗಡೆ ಇದೊಂದು ಸಾಕು. ಇಡೀ ಕುರುಕುಲ ವಂಶವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲೆವು. ನೀವು ನಿಶ್ಚಿಂತೆಯಿಂದ ರಾಜಿಯನ್ನಾಗಲು ಪ್ರಯತ್ನಿಸಿ. ನಾನು ಮಾಡಿದ ಪ್ರತಿಜ್ಞಂತೆ ನಡೆಯುವೆನು. ಭೀಮಸೇನ, ಭೀಮಸೇನ, ದೊಡ್ಡತನವೋ ಬೇಡವೋ ತಮ್ಮ, ಬಿಡುವೆಲ್ಲ ಗತಿಯ ಭೀಮ. ಅಗ್ರಜ, ದೊಡ್ಡತನವೋ ಬೇಡವೋ ತಮ್ಮ, ಬಿಡುವೆಲ್ಲ ಗತಿಯ ಭೀಮ. ಸಮಾಧಾನ ಬೇಕಾಗಿಲ್ಲ, ಸಮಾಧಾನ ಬೇಕಾಗಿಲ್ಲ.
ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಅಣ್ಣ, ಕೋಪಗೊಳ್ಳಬೇಡ. ಧರ್ಮಜನು ನಮಗಿಂತಲೂ ಹಿರಿಯನು. ಆತನ ವಿರುದ್ಧವಾಗಿ ನಡೆಯುವುದು ಧರ್ಮವಲ್ಲ. ಮರುಗುವೆಯೇ ಕೆಲೆ ಮಾಲಿನಿ ಮಣಿಯಲೆ ಮರುಗುವೆಯೇ ಕೆಲೆ ಮಾಲಿನಿ ಮಣಿಯಲೆ ತರುಣಿ ನಿನ್ನನು ನಾವು ತರುಣಿ ನಿನ್ನನು ನಾವು ಕೊರಗಿಸದಿರುವೆವೋ. ಮರುಗುವೆಯೇ ಕೆಲೆ ಮಾಲಿನಿ ಮಣಿಯಲೆ ಮರುಗುವೆಯೇ ಕೆಲೆ ಧರ್ಮ ಜನತೆಯ ಮೀರಲಾರೆವು ನಾವು. ಧರ್ಮ ಜನತೆಯ ಮೀರಲಾರೆವು ನಾವು. ವೈರವ ಮರೆತೆವು ವೈರವ ಮರೆತೆವು ಸೈರಿಸುತ್ತಾ ಪದಿ ಮರುಗುವೆಯೇ ಕೆಲೆ ಮಾಲಿನಿ ಮಣಿಯಲೆ ಮರುಗುವೆಯೇ ಕೆಲೆ. ಇದಕ್ಕೆ ನೀನೇನು ಹೇಳಿದೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘೋರ ಕರ್ಮವಲ್ಲ, ನೀನು ತಿಳಿದಿರುವೆ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗಿರುವುದು. ಅದಕ್ಕಾಗಿಯೇ ನಾನು ಇಷ್ಟೊಂದು ಸಂಧಿಗಾಗಿ ಪ್ರಯತ್ನಿಸುತ್ತಿರುವುದು. ಏನಿದು? ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾನುಭವವನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಈ ನಿಮ್ಮ ಪೌರುಷಾವರ್ತೆ ಫಲವನ್ನು ನೀವೇ ಪಡೆದುಕೊಳ್ಳಿ. ಮಾಡಿದ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಅಣ್ಣನು ಬಂದಿಯೇ ಬಿಟ್ಟನು. ಬಾರೆಣ್ಣ. ಧರ್ಮನಂದನ, ಈ ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸಿದೇವಾ? ವಿಜಯಶಾಲಿ ಆಗು ಧರ್ಮನಂದನ. ಕೃಷ್ಣ, ಈ ಭೀಮಸೇನ ಪ್ರಣಾಮಗಳನ್ನು ಸ್ವೀಕರಿಸು. ಇದು ಮಂಗಳವಾಗಲಿ ಭೀಮಸೇನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಆದರೆ ಅಂದರೆ ಎಲ್ಲವೂ ನಾನು ಅನಿಸಿದಂತೆಯೇ ನಡೆಯಿತು. ಯಾರು ಯಾರು? ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ರಾಜ್ಯಸಭೆಗೆ ಕರೆಸಿರಿಸಿ ನನ್ನನ್ನು ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ಓ ನಡೆಯಿತು. ಪಾಂಚಾಲಿ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾನುಭವವನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಅವರ ಇಚ್ಛೆಯಂತೆ ಅವರಡಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಮೊದಲು ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮ ಅಣ್ಣನ ಮಾತು ಮುಗಿಯಷ್ಟರಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು ಪಾಂಚಾಲಿ. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಂತೆ ನಾನು ಅನಿಸಿದಂತೆಯೇ ನಡೆಯಿತು. ಯಾರು ಯಾರು ಒಪ್ಪಿದರು? ಕೃಷ್ಣ, ನಿನ್ನ ಸಮಸ್ಯೆಗಳು ನನಗೆ ಬೇಡ. ಅಗ್ರಜನ ಆಜ್ಞೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಅದಕ್ಕಾಗಿಯೇ ಅಲ್ಲ ಭೀಮಸೇನ. ಈಗ ತಿಳಿಯಿತು ನಿನ್ನ ಅಭಿಮತ. ಹಿಂದೆ ಅಜ್ಞಾತವಾಸ ನೆಪದಲ್ಲಿ ಅರ್ಜುನನ ಕೈಗಳಿಗೆ ಬಳೆಗಳನ್ನು ತೊಡಿಸಿದೆ. ಈಗ ಈ ಸಂಧ್ಯಾ ನೆಪದಲ್ಲಿ ನಮ್ಮೈವರೆಗೂ ಬಳೆಗಳನ್ನು ತೊಡಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಹಿಣಿ, ಏಕೆ ಪಾಂಡುಕೋರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಏನು ಸ್ವಾಭಿಮಾನ ಶೂಲವಲ್ಲದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗದಂತಹ ಸಂಬಂಧ? ಇರುವುದು ಅತ್ಯಂತ ನಿಕಟವಾದ ಸಂಬಂಧ. ಪರಮಾತ್ಮ, ಮುಂದೇನಾಯಿತು? ಪರಮಾತ್ಮ, ಮುಂದೆ ಏನಾಯ್ತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು.
ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದ್ರಣ್ಣ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರೇ. ಆ ದುರ್ಯೋಧನ ಆತನೂ ಸಹ ಕೃಷ್ಣ ಈ ದುರ್ವಾರ್ತೆ ಕೃಷ್ಣ ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಯಿತು. ಅದನ್ನು ನೀನು ಚೆನ್ನಾಗಿ ಸಾಧಿಸಿದೆ. ಸಾಧಿಸು ಚೆನ್ನಾಗಿ ಸಾಧಿಸು. ಓ ನನ್ನ ಸಹೋದರರೇ, ಈ ನಿಮ್ಮ ಪೌರುಷಾವರ್ತನೆ ಫಲದಲ್ಲಿ ಈ ಭೀಮನ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ನಿರಾಳಾಗಬೇಡ ಪಾಂಚಾಲಿ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸುವೆನು. ಅಬ್ಬಾ, ನಿಜವಾಗಿಯೂ ನೀನು ಉಡಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳುವುದು ಹೇಗೆ ಸಾಧ್ಯವಿತ್ತು? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನನ ಸಂದೇಹ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟು ಕುಳಿತುಕೊಳ್ಳಬೇಕು. ಅನಂತರ ಶುಭ ಸಂದೇಶವನ್ನು ಹೇಳುವೆನು. ಇಲ್ಲ, ನಿಂತಂತೆಯೇ ಹೇಳಿಬಿಡು ಕೃಷ್ಣ. ನೀನು ಕುಳಿತುಕೊಳ್ಳದವರೆಗೂ ನಾನು ಹೇಳುವುದಿಲ್ಲ. ಪರಮಾತ್ಮ, ಈ ಪರ್ಯಾಸವೇಕೆ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಏನು? ನಿನ್ನ ಗದೆಯನ್ನು ಸ್ವಲ್ಪ ಕಾಲ ದೂರವಿಡು. ಅರ್ಜುನ್, ನನ್ನ ಪಾರ್ಶ್ವದಲ್ಲಿ ಕೈಕಟ್ಟು ಕುಳಿತುಕೋ. ಆಗ ಆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಪರಮಾತ್ಮ, ಈಗ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಕಾಲ ಹಿಡಿದುಕೋ. ಯಾಜ್ಞಸೇನೆ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆ ನಾನು ಎಂದಾದ್ರೂ ಮೀರುವೆನೆ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನ. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಪರಿಹಾಸ್ಯ ಮಾಡುತ್ತಿರುವೆ. ಇದು ಪರಿಹಾಸ್ಯ ಅಲ್ವ ಸಹೋದರಿ. ಶತ್ರುಗಳ ಹೆಡೆಮುರೆ ಕೊಟ್ಟುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ನಿನ್ನ ಪತಿ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳಲು ಇಚ್ಛೆ ಇದ್ದರೆ ಪಾಂಚಾಲಿ, ಪರಮಾತ್ಮನು ಹೇಳಿದ ಹಾಗೆ ನನ್ನ ಕೈಗಳನ್ನು ಬಂಧಿಸು. ಕ್ಷಣಕಾಲ. ಘನಶ್ಯಾಮ ಸುಂದರ ಚಿರಪ್ರಿಯ ಘನಶ್ಯಾಮ
ನಂಬಿದೆ ನಿನ್ನ ಅಂಬುಜನಾಭ ಬೆಂಬಿಡದೆ ಪೊರೆ ಮಾಧವ ದೇವಾಧಿ ದೇವಾದಯಾಮಯನೇ ಕರುಣಿಸಿ ಕಾಪಾಡು ಶ್ರೀಹರಿಗೆ ದೇವಾಧಿ ದೇವಾದಯಾಮಯನೇ ಕರುಣಿಸಿ ಕಾಪಾಡು ಶ್ರೀಹರಿಗೆ ಸುರಸುಂದರ ಕರುಣಾಕರ ಸುರಸುಂದರ ಕರುಣಾಕರ ಕಾಪಾಡು ಕಾಪಾಡು ಮಾಧವ ಜನರ ಸುಂದರ ಚಿರಪ್ರೇಮ ಅಬ್ಬಾ, ಈಗ ನನಗೆ ನಿರ್ಭಯವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮಸೇನ, ಯಾಜ್ಞಸೇನೆ, ಧರ್ಮನಂದನ, ಕಿರೀಟಿ, ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಆ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲನವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಆರೆ ಪರಿಗೈದವ, ದುರುಳ ಅವನಾರೆ ಪರಿಗೈದವ, ಅವನಾರೆ ಪರಿಗೈದವ. ಭೀಮಸೇನ, ಹೃದಯದೊಳಗಿ ಕರಲು ಆಡಿದವ, ಹೃದಯದೊಳಗಿ ಕರಲು ಆಡಿದವ, ನಾರಿ ಪರಿಗೈದವ, ದುರುಳ ಅವನಾರೆ ಪರಿಗೈದವ, ಅವನಾರೆ ಪರಿಗೈದವ. ಕೇಶವಾದಿ ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದ ದುರಾತ್ಮರಾರು? ಬೇಗ ಹೇಳು. ಮತ್ತಿನ್ಯಾರು? ಆ ದುರಾಚಾರಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮನಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಕಾರ್ಯಗಳು ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಪಾಪದ ಶಿಖರವನ್ನೇ ಮುಟ್ಟಿದೆ. ಪಾಂಡವರ ಪ್ರಿಯವೆಂದು ಹೋದ ಕೃಷ್ಣನನ್ನು, ರಾಯಭಾರಿಯನ್ನು, ಯಾದವಾಗ್ರಣಿಯನ್ನು ಈ ರೀತಿ ಅಪಮಾನಗೊಳಿಸಿದನೇ ಆ ಕುನ್ನಿ ಕೌರವ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮಗಳ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ್ತ ನುಡಿದ ಕೌರವನ ಹಿಡಿಂಬ ಪತಿಯೇ ಕೇಳೋ. ಕೌರವನ ಹಿಡಿಂಬ ಪತಿಯೇ ಕೇಳೋ. ಕೊನೆಗಳು ತಾವಾಗಲ್ಲ, ಕೊನೆ ನಾನು ರಾಜದಲ್ಲ. ಪಡೆಗಳು ತಾವಾಗಲ್ಲ, ಕೊನೆ ನಾನು ರಾಜದಲ್ಲ. ಪಾಂಡವರಿಗೆ ಊರನ್ನು ಬೆಳೆದು ಭೀಮನಿಗೊಂದು ಗ್ರಾಮವ ಕೊಡಲು.
ಕಡೆಗೆ 5 ಮಾರು ಭೂಮಿಯನ್ನು ಸಹ ಕೊಡಲು ಆತನು ಸಮ್ಮತಿಸುವುದಿಲ್ಲ. ನೀವು ಸಂಧಿಯನ್ನು ಪ್ರಸ್ತಾಪಿಸುವುದಾದರೆ ಅದು ದೊರಕುವುದು ಯುದ್ಧರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ಮಹಾರಥಿಕರ ವೀರ ಘೋಷದಲ್ಲಿ ಎಂದು ಹೇಳಿದನು. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಪ್ರಯತ್ನಗಳನ್ನು ಎಲ್ಲವನ್ನು ವಿಫಲ ಮಾಡಿ ಮುಂದೆ ಬಂದು ನಿಂತಿರುವ ಘೋರವಾದ ಯುದ್ಧ. ಪರಮಾತ್ಮ ನೀನು ತಿಳಿದಿರುವೆ. ಯುದ್ಧವನ್ನು ಅಪೇಕ್ಷಿಸಿದ್ದಲ್ಲ. ನಾನು ಎಂದೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನವನ್ನೇ ಪಟ್ಟವನು. ಅದಕ್ಕೆ ಇದೇ ಪ್ರತಿಫಲ. ಪಾಂಚಾಲಿ ಬಿಚ್ಚು ನನ್ನ ಕೈಗಳನ್ನು. ಪರಮಾತ್ಮ, ಅಗ್ರಜ, ಧನಂಜಯ, ಏನು ಯಾರು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನೆ. ಎಲ್ಲಿ ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ಎಲ್ಲರೂ. ಆ ದಿನ ದುರ್ಯೋಧನರ ಒಡ್ಡೋಲಕದಲ್ಲಿ ನಮ್ಮ ದುರ್ದೈವವು ಗೌರವ ಪರಮಾವಧಿಯನ್ನು ಮುಟ್ಟಿದಾಗ ದುರುಳ ದುಶ್ಯಾಸನದಿಂದ ಅಪಮಾನ ಹೊಂದಿ ಮುಕ್ತ ಕೇಶ ರಾಶಿಯಾಗಿ ರೂಪಗೊಂಡ ನಿಂತಿದ್ದ ಈ ನನ್ನ ಮಡದಿ ಪಾಂಚಾಲ ರಾಜನಂದಿನ ಸಮ್ಮುಖದಲ್ಲಿ ಅಂದು ಪ್ರತಿಜ್ಞೆ ಮಾಡಿದೆನು. ಇಂದು ಯುದ್ಧ ಸನ್ನದ್ಧವಾಗುವುದಕ್ಕಿಂತ ಮೊದಲು ಪುನಃ ಅದೇ ಪ್ರತಿಜ್ಞೆಯನ್ನು ಮಾಡುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದ ನಿಜವಾಗಿದ್ದರೆ, ನನ್ನ ವೀರಮಾತೆಯಾದ ಕುಂತಿ ದೇವಿಯ ಸ್ತನಪಾನ ಮಾಡಿದ ಸತ್ಯವಾಗಿದ್ದರೆ, ನಾಳಿನ ಮಹಾಯುದ್ಧದಲ್ಲಿ ಆ ದುರುಳ ಕೌರವನ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಿರ್ವಂಶ ಮಾಡಿ ಅನಂತರ ಆ ದುರುಳ ದುಶಾಸನ ವಕ್ಷಸ್ಥಳವನ್ನು ಬೆಳೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ನನ್ನ ಮಡದಿ ಪಾಂಚಾಲ ರಾಜನಂದಿಯ ಬಿರಿಮುಡಿಯನ್ನು ಕಟ್ಟಿಸಿ ಅನಂತರ ಆ ದರ್ಪಿತ ದುರ್ಯೋಧನನ ಪಡೆಯನ್ನು ಈ ಭೀಮನ ಗದೆಯಿಂದ ಪುಡಿ ಪುಡಿ ಮಾಡಿ ಹಸ್ತಿನಾವತಿ ರಾಜ ಬೀದಿಗಳಲ್ಲಿ ರಕ್ತದೋ ಕೊಡೆಯನ್ನು ಹರಿಸಿಕೊಳ್ಳದೆ ಹೋದರೆ, ಕೊಡೆಯನ್ನು ಹರಿಸಿಕೊಂಡು ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳದೆ ಹೋದರೆ ನನ್ನ ಗತಿ ಭಯಂಕರ ನರಕವೇ ಪ್ರಾಪ್ತಿಯಾಗಲಿ. ಬಲು ಶೂನ್ಯತೆಯ ಕುಲ ಹೇಳಿಗರನ್ನು ಸೆಳೆ ತಂದು ರವಿಗೆ ತಲೆಗಳನ್ನು ಬಲು ಶೂನ್ಯತೆಯ ಕುಲ ಹೇಳಿಗರನ್ನು ಸೆಳೆ ತಂದು ರವಿಗೆ ತಲೆಗಳನ್ನು ಪಾಂಡವರ ರಸೆಯ ಕುರುಬನು ಮುಟ್ಟಿದ ಚಂಡ ಕೌರವನ ಗುಂಡಿಗೆ ಸೇರಿ ಪಾಂಡವರ ರಸೆಯ ಕುರುಬನು ಮುಟ್ಟಿದ ಚಂಡ ಕೌರವನ ಗುಂಡಿಗೆ ಸೇರಿ ಚಂಡ ಎಲುಬುಗಳ ಚಂಡರಿಸಿಗಳ ಚಂಡಿಗೌತನವ ಮಾಡಿಸುವೆ. ಚಂಡ ಎಲುಬುಗಳ ಚಂಡರಿಸಿಗಳ ಚಂಡಿಗೌತನವ ಮಾಡಿಸುವೆ. ದಂಡೆಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದಂಡೆಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದೆರವ ಕುರುವರನ ಕಾರ್ಯದ ತಿಳಿದು ದರ್ಪದಿಂದೆರವ ಕುರುವರನ ಕಾರ್ಯದ ತಿಳಿದು ಪಾದವೇ ಸಾಕ್ಷಿ. ಸಪ್ತಾಶ್ವರಥಮಾರೂಢಂ ಪ್ರಚಂಡ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ
ಪ್ರಣಮ ಹರಿಯಲಾರದ ಗೋರಸಂ ದೇಹದಾದಿಯೊಳ್ ಮುಳುಗಿದೇನಾ ಹರಿಯಲಾರದ ಗೋರಸಂ ದೇಹದಾದಿಯೊಳ್ ಮುಳುಗಿದೇನಾ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸೋ ಹೇ ಭಾಸ್ಕರ ಬೆಳಗಿಸೋ ಹೇ ಭಾಸ್ಕರ ಹರಿಯಲಾರದ ಘೋರಸಂ ದೇಹದಾದಿಯೊಳ್ ಮುಳುಗಿದೇನಾ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸೋ ಹೇ ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಹೇ ಭಗವಾನ್ ಭಾಸ್ಕರ ಬಂದು ಬಾದವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಟ್ಟೆ ನಿಂತು ತಾಪದೆ ಬಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಟ್ಟೆ ನಿಂತು ತಾಪದೆ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರಸಂ ದೇಹದಾದಿಯೊಳ್ ಮುಳುಗಿದೇನಾ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸೋ ಹೇ ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಹರಿಯಲಾರದ ಘೋರ ಸಂದೇಹ ಹರಿಯಲಾರದ ಘೋರ ಸಂದೇಹ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಗಂಗಾ ಸ್ಥಾನವು ಇದೇ ಅಲ್ಲವೇ ಇಲ್ಲಿ ನನ್ನ ಜನ್ಮ ರಹಸ್ಯವನ್ನು ತಿಳಿವೆ ಎಂದು ಹೇಳಿದ್ದನು ಆ ರಹಸ್ಯವೇನಿರಬಹುದು ಹೇ ಭಗವಾನ್ ಭಾಸ್ಕರ ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಜಗತ್ತನ್ನು ಮೊದಲಿಂದಲೂ ಬೆಳಗುತ್ತಿರುವ ನೀನು ಆ ರಹಸ್ಯವನ್ನು ಖಂಡಿತವಾಗಿಯೂ ತಿಳಿದಿರಲೇಬೇಕು ಸಂದೇಹದ ಅಂಧಕಾರದಿಂದ ತುಂಬಿರುವ ನನ್ನನ್ನು ಉದ್ಧರಿಸು ದೇವಾ ಉದ್ಧರಿಸು ನಮಸ್ತೆ ಸೂರ್ಯದೇವ ನಮಸ್ತೆ ಭಾನುಪ್ರಕಾಶ ನಮಸ್ತೆ ಜಗದೇಕ ವಂದ್ಯ ನಮಸ್ತೆ 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 ನಮಃ ಕರ್ಣ ಕುಮಾರ
ಯಾರು? ಕರ್ಣ, ತಾಯಿ, ನೀನು ಯಾರು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಅಮ್ಮ, ನೀನು ಏನು ಹೇಳುತ್ತಿರುವೆಯೋ ಅದು ನನಗೊಂದು ತಿಳಿಯದಮ್ಮ. ಆದರೆ ನಿನ್ನ ಕಣ್ಣುಗಳಲ್ಲಿನ ಕರುಣಾ ಕಾಂತಿಯು ನನ್ನ ಮನಸ್ಸನ್ನು ಕರಗಿಸುತ್ತಿದೆ. ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ನನ್ನ ಚಿಕ್ಕಂದಿನ ಬಾಲ್ಯದ ನೆನಪುಗಳನ್ನು ಚೇತರಿಸುತ್ತಿದೆ. ಅಮ್ಮ, ನೀನು ಯಾರು? ನಮ್ಮಿರುವರ ಸಂಬಂಧವೇನು ತಾಯಿ? ಕುಮಾರ, ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕಂದ. ಕುಂತಿ ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವಾದ ಈ ದಿನವಲ್ಲವೇ ಸುದಿನ? ಅಮ್ಮ, ಇದೋ ನಿನಗೆ ಎಲ್ಲ ಪ್ರಣಾಮಗಳು ತಾಯಿ, ಪ್ರಣಾಮಗಳು. ಕೀರ್ತಿಶಾಲಿ ಆಗು ಕಂದ, ಕೀರ್ತಿಶಾಲಿ ಆಗು. ಕೀರ್ತಿ? ಅಮ್ಮ, ಕೀರ್ತಿ? ಅಮ್ಮ, ಎಂತಹ ಕೀರ್ತಿ ಅಮ್ಮ ನನ್ನದು? ಕರ್ಣ, ಬಹುದಿನದ ಬಯಕೆ ಫಲಿಸಿದಮ್ಮ. ಕರ್ಣ, ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಕರುಣೆಯ ತೋರಿದೆ ಕುವರನ ಪಡೆದೆ. ಅಮ್ಮ, ಕರುಣೆಯ ತೋರಿದೆ ಕುವರನ ಪಡೆದೆ. ಎಂದಿಗೆ ನೀನು ನಮ್ಮ ತೀರಿಸಲಮ್ಮ. ಎಂದಿಗೆ ನೀರು ನಮ್ಮ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಅಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಅಮ್ಮ, ಯಾಕಮ್ಮ? ಜನಿಸಿದ ಮನುಷ್ಯನವೇ ಜಲಕ್ಕೆ ಜತೆಯಂತೆ ಮಗುವ ಫಲಾನಾಗ ಏನಂದನು ಹರಿಯೇ. ಮಗುವ ಫಲಾನಾಗ ಏನಂದನು ಹರಿಯೇ. ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ನಾ ಮಾಡಿದ ಅಪರಾಧ ಏನದು ತಾಯೇ.
ನಾ ಮಾಡಿದ ಅಪರಾಧ ಏನದು ತಾಯೇ ಅಕ್ಷಮ್ಯವೆನಿಸೆ ಜೀವವ ಪೊರೆಯೇ ಅಕ್ಷಮ್ಯವೆನಿಸೆ ಜೀವವ ಪೊರೆಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಹೈವರ ಮಾತೆ ನಿನಗಿಸುವುದೇ ಕೊರತೆ ಐವರ ಮಾತೆ ನಿನಗಿಸುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನಕ್ಕೂ ಲಭಿಸಿತಮ್ಮ ಬಹುದಿನದ ಬಯಕೆ ಲಭಿಸಿತಮ್ಮ 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 ಅಮ್ಮ ಅಮ್ಮ ನಾನು ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯಿ ಕರ್ಣ, ಅಮ್ಮ ಈ ನೀರಿನಲ್ಲಿರುವ ಜಲಚರ ಪ್ರಾಣಿಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆಯೇ ಬಿಟ್ಟು ಬಿಟ್ಟವಲ್ಲ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ವಾತ್ಸಲ್ಯದಿಂದ ಸಾಕಿ ಸಲಹುವು ಅಂತಹದರಲ್ಲಿ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ ಮಾಡಿದ ದ್ರೋಹವಾದರೂ ಏನು ಅಮ್ಮ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿದ್ದಾಗ ನಿನ್ನದೊಂದೇ ಒಂದು ಮಾತಿನಿಂದ ಎಲ್ಲವನ್ನು ಬಗೆಹರಿಸಬಹುದಾಗಿದ್ದ ನೀನು ಏಕಿಷ್ಟು ನಿರ್ದಯಳಾದೆ ತಾಯಿ ಏಕಿಷ್ಟು ನಿರ್ದಯಳಾದೆ ಹೋಗಲಿ ಬಿಡು ತಾಯಿ ಹೋಗಲಿ ಬಿಡು ನೀನು ನನ್ನ ಹೆತ್ತ ಮಾತೆ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಅಮ್ಮ ಇಷ್ಟು ದಿನದ ಮೇಲಾದರೂ ಈ ಮಗನ ನೆನಪು ಬಂದಿತಲ್ಲ ಕರುಳೆ ತೋರಿದೆಯಲ್ಲ ನಿನ್ನೆ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಕಂದ ಕರ್ಣ, ನಿನ ತಾಯಿ ಅಮ್ಮ ನಾನೇನಯ್ಯ ಈ ಜೀವ ಕರ್ಣ,
ಅಮ್ಮ ಕರ್ಣ, ಅಮ್ಮ ನೀನ್ ಈ ರೀತಿಯಾಗಿ ಮಾತನಾಡಬೇಡ ಕಂದ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವು ಕರ್ಣ. ಅಮ್ಮ ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಎರೆದೇ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲೂ ಆಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಅಮ್ಮ ಇದುವರೆಗೂ ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಬಾಲ್ಯದಿಂದಲೂ ನೀನು ಅದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆಯೋ ನಾ ಕಾಣ. ಆದ್ರೆ ಅದೆಲ್ಲದಕ್ಕೂ ನಾನೆಲ್ಲವೇ ಕಾರಣ. ಆದ್ದರಿಂದ ದಯಮಾಡಿ ಈ ಪಾಪಿಯನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕರ್ಣ. ನೀವು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನಾನು ಪರಮ ಪಾಪಿ, ದೌರ್ಭಾಗ್ಯ. ಆದುದರಿಂದಲೇ ಈ ರೀತಿ ಬಂಧು ವರ್ಗದವರನ್ನು ಅಗಲಿ ಬಾಳುತ್ತಿರುವುದು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯ ತಾಯಿ? ಅಮ್ಮ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ನಿನ್ನ ಪಾದ ಸೇವೆಯನ್ನು ಮಾಡುವ ಪುಣ್ಯವು ಈ ಪಾಪಿಗೆ ಎಲ್ಲಿಂದ ಲಭಿಸಬೇಕಮ್ಮ? ಎಲ್ಲಿಂದ ಲಭಿಸಬೇಕು? ವತ್ಸ, ಅಮ್ಮ, ಆದದ್ದು ಆಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದ್ರೂ ನಿನ್ನ ಸಹೋದರೊಡನೆ ಸೇರಿ ಸೌಖ್ಯವಾಗಿ ಬಾಳು. ಅಮ್ಮ, ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ, ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ಅತಿ ಸಂತೋಷದಿಂದ ನಡೆಸಿಕೊಡುತ್ತೇನೆ ತಾಯಿ. ನಾನು ಬದುಕಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿ ಆಗಿರುವ ನಾನಿದು ನಿನ್ನಲ್ಲಿ ಸೆರಗೊಂಡಿ ಭಿಕ್ಷೆ ಬಿಡುತ್ತೇನೆ. ಅಮ್ಮ, ಪಾಂಡವರನ್ನು ಉಳಿಸಿ ಅವರಲ್ಲಿ ವೈರವನ್ನು ಕಳೆ ಕರ್ಣ. ನೀನ್ ಏನೇ ಹೇಳು, ಪೊರೆದಾತನು ನನ್ನನ್ನೇ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆಬಾಗಿ, ಹೇ ಕರ್ಣ, ಪಾಪಿ ಕರ್ಣ, ನೀನೆಂತಹ ನೀಚದೆಂದು ಶಪಿಸುವುದಿಲ್ಲವೇ? ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಈ ರೀತಿ ಹೇಳುವುದು ಸರಿಯೇ? ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಅಮ್ಮ, ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅಮ್ಮ, ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ ಕಂದ? ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ರಾಜ್ಯಭಾರ, ಸಿಂಹಾಸನ, ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ಯೋಗವು ಈ ಪಾಪಿಗೆ ಎಲ್ಲಿಂದ ಲಭಿಸಬೇಕಮ್ಮ? ಇದುವರೆಗೂ ಆ ಸಹೋದರ ಭಾವವೇ ನನ್ನಲ್ಲಿರಲಿಲ್ಲವಲ್ಲ ತಾಯಿ. ಹೀಗಿರುವಾಗ ನಾವು ಒಟ್ಟಿಗೆ 6 ಜನರು ಸೇರಲು ಸಾಧ್ಯವೇ ಅಮ್ಮ? ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಪಾಂಡವರಿಗೆ ಅಪಜಯವೆಲ್ಲಿಂದ ಬರಬೇಕು? ಬಿಡು ತಾಯಿ ನಿನ್ನ ಮನದ ವ್ಯತೆಯನ್ನು.
ಚಿಂತಿಸಬೇಡ. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನೂ ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗಲಿ ಬಿಡು, ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಈ ದೇಹದಲ್ಲಿ ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಬಿಡುವೆನು. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲಿಯ ತಾಯಿ. ಅಮ್ಮ, ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿಸಲು ಹಿದ ತಂದೆಯಲ್ಲವೇ ಈ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಅರಸನನ್ನಾಗಿ ಮಾಡಲಿಲ್ಲವೇ? ಅಮ್ಮ, ನನ್ನನ್ನು ತನ್ನ ಹೃದಯದಂತೆ ಪ್ರಾಣದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಭಗವಂತನು ಮೆಚ್ಚುವನೇ? ಇಲ್ಲ ತಾಯಿ, ಇಲ್ಲ, ನಾನು ಹಾಗೆ ಮಾಡಲಾರೆ. ಈ ಯುದ್ಧದಲ್ಲಿ ನಾನು ಪರಾನ್ಮುಖನಾಗಲಾರೆ ತಾಯಿ, ಪರಾನ್ಮುಖನಾಗಲಾರೆ. ಕುಮಾರ, ಹಾಗಾದ್ರೆ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸಿಕೊಡು ಕರ್ಣ, ಅವರನ್ನು ಉಳಿಸಿಕೊಡು. ಅಮ್ಮ, ಪಾಂಡವರೆಂದರೆ ನಿನಗದೆಷ್ಟೊಂದು ಮಮತೆಯಮ್ಮ. ಪಾಂಡವರ ಮೇಲಿನ ಕಿಂಚಿತ್ತು ಪ್ರೀತಿ, ಮಮತೆ, ವಾತ್ಸಲ್ಯ ಈ ಪಾಪಿ ಕರ್ಣನ ಮೇಲೆ ಏಕಿಲ್ಲ ತಾಯಿ, ಏಕಿಲ್ಲ? ಅಮ್ಮ, ಆಗಬಹುದಮ್ಮ, ಆಗಬಹುದು. ಅಮ್ಮ, ಯಾರನ್ನು ಬೇಕಾದರೂ ಉಳಿಸುವೆನೋ, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಇದೇನಿದು ಹೀಗೆ ಹೇಳುತ್ತಿರುವೆ? ಹೌದಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಕಣ್ತುಂಬಿಕೊಂಡರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು. ಹೌದಮ್ಮ, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದೇ ಉಳಿವರು. ಬಿಡು ತಾಯಿ ನಿನ್ನ ಮನದ ವ್ಯಥೆಯನ್ನು, ಚಿಂತಿಸಬೇಡ. ಏಕಪ್ಪ, ಏಕೆ ಆ ನನ್ನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕರ್ಣ, ಅಮ್ಮ, ಕಟ್ಟ ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನಾದ್ರೂ ನಡೆಸಿಕೊಡುವೆಯಾ ಕಂದ? ಅದೇನು ಕೇಳ್ತಾಯಿ, ಖಂಡಿತವಾಗಿ ಸತ್ಯವಾಗಿ ನಡೆಸಿಕೊಡುವೆಯಾ? ಅಮ್ಮ, ಹೆತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದೆಯಾ ಅಮ್ಮ ಈ ಕರ್ಣನನ್ನು? ಅದೇನು ಕೇಳುತ್ತಾಯಿ, ನಿನ್ನ ಪಾದ ಸಾಕ್ಷಿಯಾಣೆಗೂ ನಡೆಸಿಕೊಡುವೆನು. ಕುಮಾರ್, ಆಯುಷ್ವಿದ್ದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟಿಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ತೊಟ್ಟ ಬಾಣವ ತೊಡುವುದಿಲ್ಲೇನೋ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ, ಮುಂದಿನ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಎತ್ತ ಕರುಳಿನ ಬಾಧೆಯನು ನಾ
ಬಲ್ಲೆ ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲುಲ್ಲೆ ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲುಲ್ಲೆ ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನಿ ಜನನಿ ಸಂದೇಹವ ಬಿಡು ಅಮ್ಮ ಈ ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ ಹೌದಮ್ಮ ಹೌದಮ್ಮ ಹಿಡಿಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾಮ ತೊಂದ ಹೌದಮ್ಮ ಕೊಟ್ಟ ಬಾಣವನ್ನು ಮತ್ತೆ ಪುನಃ ಕೊಡುವುದಿಲ್ಲ ಹಿಡಿಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾಮ ತೊಂದ ಮುಗಿಲೆ ಇಳಿದು ಬರಲಿ ಈ ದರೆಯ ಬಿರಿದು ನಿಲ್ಲಲಿ ಕರ್ಣ ಹೌದಮ್ಮ ಆ ಮುಗಿಲೆ ಇಳಿದು ಬರಲಿ ಈ ದರೆಯ ಬಿರಿದು ನಿಲ್ಲಲಿ ನಿನ್ನಾಳೆ ಸತ್ಯವಮ್ಮ ಇಟ್ಟಾಡ ತಪ್ಪೆನಮ್ಮ ಬಿಡು ಚಿಂತೆಯ ಜನನಿ ಸುಯೋಧನ ಸುಯೋಧನ ಹೀಗ ನೀನು ಕೆಟ್ಟೆ ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನೇ ಮುರಿದು ಬಿಸಾಡಿದನು ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು ಈಗ ನನ್ನ ಹೆತ್ತ ಮಾತೆ ತೊಟ್ಟ ಬಾಳವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ ಈ ದೇಹದಲ್ಲಿ ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡುವೆನು ಹೇ ಅಷ್ಟದಿಕ್ಪಾಲಕರೇ ಪಂಚಭೂತಗಳೇ ಮನುಮುನಿಗಳೇ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು ಅಮ್ಮ ಅಮ್ಮ ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ ಅಮ್ಮ ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ನೀನಿನ್ನು ಹೋಗಿ ಬಾ ತಾಯಿ ಹೋಗಿ ಬಾ ತಾಯಿ ಅಮ್ಮ ಅಮ್ಮ ಕರೆದಿಯ ಕರ್ಣ ಇಲ್ಲಿ ಬಾ ಹೇಳು ಕಂದ ಅಮ್ಮ ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು ಪುನಃ ನಿಮ್ಮನ್ನು ನೋಡುವ ಭಾಗ್ಯವು ಈ ಪಾಪಿಗೆ ಲಭಿಸುವುದೋ ಇಲ್ಲವೋ ಕರ್ಣ ಅಮ್ಮ ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ ಅದೇನೆಂದು ಕೇಳು ಕಂದ ಅಮ್ಮ ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರೊಂದಿಗೂ ಹೇಳಿಕೊಳ್ಳಬೇಡ ತಾಯಿ ಯಾರೊಂದಿಗೂ ಹೇಳಿಕೊಳ್ಳಬೇಡ ಹೌದಮ್ಮ ಅಮ್ಮ ಒಂದು ವೇಳೆ ಈ ಯುದ್ಧದಲ್ಲಿ ನಾನೇನಾದರೂ ಹೋರಾಡಿ ಮಡಿದರೆ ಹೌದಮ್ಮ ಒಂದು ವೇಳೆ ಈ ಯುದ್ಧದಲ್ಲಿ ನಾನೇನಾದರೂ ಹೋರಾಡಿ ಮಡಿದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಕೊನೆಯದಾಗಿ
ನಿಮ್ಮ ಹಡಿದಾವರೆಗಳಲ್ಲಿ ನನ್ನ ಕರ ಮುಗಿದು ಬೇಡಿಕೊಳ್ಳುವೆನು ತಾಯಿ, ಕರ ಮುಗಿದು ಬೇಡಿಕೊಳ್ಳುವೆನು. ಆಗಲಿ ಕಂದ. ಅರಿತವರ ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವುದಾದ್ರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗಲಿ. ನಾನಿನ್ನು ಬರಲೇ ಕಂದ. ಆಗಬಹುದಮ್ಮ. ಅರಿತವರ ಆಡಿಸಿ ನೀನಮ್ಮ ನೋಡಿ ನಗಬೇಕು. ಏ ವಿಧಿ,
ದೈವಾನುಕೂಲವಿಲ್ಲ. ದೈವಾನುಕೂಲವಿಲ್ಲದ ಮನುಷ್ಯನು ಬದುಕಿದ್ದರೂ ತಾನೇ ಏನು ಪ್ರಯೋಜನ? ಈ ದೇಹದಲ್ಲಿ ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದದ್ದು ದೈವಿಚ್ಛೆ. ಹೇ ವಿಧಿ, ನಿನ್ನ ಲೀಲೆ ಅಗಣಿತ ಅಪಾರ. ಭಗವಂತನೇ ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವಾ. ಮಾನವ ಬದುಕುವನೇ. ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವಾ. ಮಾನವ ಬದುಕುವನೇ. ಹೇ ವಿಧಿ, ನಿನ್ನ ಲೀಲೆ ಅಗಣಿತ ಅಪಾರ. ಇಂದಿಗೆ ಇಲ್ಲಿ ನಾಳೆಗೆ ಎಲ್ಲ ಇಂದಿಗೆ ಇಲ್ಲಿ ನಾಳೆಗೆ ಎಲ್ಲ ಮಸಣ್ಣಕ್ಕೆ ಪಯಣ. ಕೃಷ್ಣ ಕೃಷ್ಣ ಇಂದಿಗೆ ಇಲ್ಲಿ ನಾಳೆಗೆ ಎಲ್ಲ. ಇಂದಿಗೆ ಇಲ್ಲಿ ನಾಳೆಗೆ ಎಲ್ಲ ಮಗನಕ್ಕೆ ಪಯಣ ಕೊನೆಯಲ್ಲೋ. ಸಣ್ಣಕ್ಕೆ ಪಯಣ ಕೊನೆಯಲ್ಲೋ. ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವಾ. ಮಾನವ ಬದುಕುವನೇ. ನಾನು ಮಾಡಿದ ಪಾಪ ಏನದು ಸ್ವಾಮಿ? ನಾನು ಮಾಡಿದ ಕರ್ಮ ಏನದು ಸ್ವಾಮಿ? ನಿನ್ನಯ ಲೀಲೆಯ ಹರಿತವರಾರೋ. ನಿನ್ನಯ ಲೀಲೆಯ ಹರಿತವರಾರೋ. ನೀನೇ ನನಗೆ ದಯೆ ತೋರೋ. ನೀನೇ ನನಗೆ ದಯೆ ತೋರೋ. ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವಾ. ಮಾನವ ಬದುಕುವನೇ.